ನಮಸ್ಕಾರ. ಕೊನೆ ಓವರ್ನಲ್ಲಿ ಆರ್ಸಿಬಿ ವಿರುದ್ಧ ಸೋತ ಬಳಿಕ ಕೋಪಗೊಂಡರು ಎಂಎಸ್ ಧೋನಿ. ಬಳಿಕ ತಂಡದ ಸೋಲಿಗೆ ತಿಳಿಸಿದರು ಅಸಲಿ ಕಾರಣ. ಯಶ್ ದಯಾಲ್ ಮತ್ತು ಕೊಹ್ಲಿ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಆರ್ಸಿಬಿ ವಿರುದ್ಧ ಚೆನ್ನೈ ಸೋತ ಬಳಿಕ ಎಂಎಸ್ ಧೋನಿ ಹೇಳಿದ್ದೇನು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ ನಡುವಿನ ರಣರೋಚಕ ಪಂದ್ಯದಲ್ಲಿ ಕೊನೆಗೂ ಆರ್ಸಿಬಿ ತಂಡ ಗೆಲುವು ಸಾಧಿಸಿದೆ. ಕೊನೆಯ ಎಸೆತದವರೆಗೂ ತೀವ್ರ ಕುತೂಹಲ ಮೂಡಿಸಿದ ಈ ಪಂದ್ಯವನ್ನ ರಜತ್ ಪಾಟಿದಾರ್ ಪಡೆ 2 ರನ್ಗಳಿಂದ ಗೆದ್ದುಕೊಳ್ಳುವುದರೊಂದಿಗೆ ಐತಿಹಾಸಿಕ ಗೆಲುವು ದಾಖಲಿಸಿದೆ. ಸ್ನೇಹಿತರೆ, ಈ ಗೆಲುವಿನೊಂದಿಗೆ ಅಂಕಪಟ್ಟಿಯಲ್ಲಿ ಆರ್ಸಿಬಿ ತಂಡ ಟಾಪ್ ಆಫ್ ದಿ ಟೇಬಲ್ ನಲ್ಲಿ ಕುಳಿತುಕೊಂಡಿದೆ. ಬಂಧುಗಳೇ, ಇದಕ್ಕೂ ಮುನ್ನ ಚಿನ್ನಸ್ವಾಮಿ ಅಂಗಳದಲ್ಲಿ ಆರಂಭವಾದ ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು 213 ರನ್ ಕಲೆ ಹಾಕಿತು. ತಂಡದ ಪರ ವಿರಾಟ್ ಕೊಹ್ಲಿ 33 ಎಸೆತಗಳಿಂದ 62 ರನ್ ಹಾಗೂ ಜೋಕಾ ಬೆಥೆಲ್ 33 ಎಸೆತಗಳಿಂದ 55 ರನ್ ಬಾರಿಸಿದರು ಮತ್ತು ಕೊನೆ ಹಂತದಲ್ಲಿ ರೊಮಾರಿಯೋ ಶೆಫರ್ಡ್ ಕೇವಲ 14 ಎಸೆತಗಳಿಂದ ಅಜೇಯ 53 ರನ್ ಬಾರಿಸಿ ತಂಡದ ಪರ ಟಾಪ್ 3 ಸ್ಕೋರರ್ ಎನಿಸಿಕೊಂಡರು. ಇತ್ತ ಚೆನ್ನೈ ತಂಡದ ಪರ ಮಹಿಷಾ ಪಾತಿರಾಣ 3 ವಿಕೆಟ್ ಉರುಳಿಸಿದರು. ಪಂದ್ಯ ಗೆಲ್ಲಲು 214 ರನ್ಗಳ ಗುರಿಯನ್ನು ಬೆನ್ನಟ್ಟಿದಂತ ಚೆನ್ನೈ ತಂಡಕ್ಕೆ ಆಯುಷ್ ಮಾತ್ರೆ ಹಾಗೂ ರವೀಂದ್ರ ಜಡೇಜಾ ಶತಕದ ಜೊತೆಯಾಟವನ್ನು ನಡೆಸುವ ಮೂಲಕ ಆಸರೆಯಾಗಿ ನಿಲ್ಲುತ್ತಾರೆ. ಆದ್ಯಾಗೂ ಕೊನೆ ಓವರ್ನಲ್ಲಿ ಯಶ್ ದಯಾಲ್ 15 ರನ್ಗಳನ್ನು ಡಿಫೆಂಡ್ ಮಾಡಿಕೊಳ್ಳುವುದರೊಂದಿಗೆ ಆರ್ಸಿಬಿ ತಂಡಕ್ಕೆ 2 ರನ್ಗಳ ರೋಚಕ ಗೆಲುವು ತಂದುಕೊಟ್ಟರು. ಈ ಮುಖ್ಯವಾಗಿ ಚೆನ್ನೈ ತಂಡ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು 211 ರನ್ ಕಲೆ ಹಾಕಲಷ್ಟೇ ಶಕ್ತವಾಯಿತು. ತಂಡದ ಪರ ಆಯುಷ್ ಮಾತ್ರೆ 48 ಎಸೆತಗಳಿಂದ 94 ರನ್ ಹಾಗೂ ರವೀಂದ್ರ ಜಡೇಜಾ ಅಜೇಯ 77 ರನ್ ಬಾರಿಸಿ ಗರಿಷ್ಠ ಟಾಪ್ 2 ಸ್ಕೋರರ್ ಎನಿಸಿಕೊಂಡರು. ಇತ್ತ ಆರ್ಸಿಬಿ ತಂಡದ ಪರ ಲುಂಗಿ ಎಂಗಿಡಿ 3 ಹಾಗೂ ಕೃಣಾಲ್ ಪಾಂಡ್ಯ ಮತ್ತು ಯಶ್ ದಯಾಲ್ ತಲಾ 1 ವಿಕೆಟ್ ಪಡೆದುಕೊಂಡರು. ಸ್ನೇಹಿತರೆ, ಇನ್ನುದೀಗ ಆರ್ಸಿಬಿ ವಿರುದ್ಧ ಈ ಪಂದ್ಯ ಸೋತ ಬಳಿಕ ಮಾತನಾಡಿದ ಎಂಎಸ್ ಧೋನಿ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಈ ರೀತಿಯಾಗಿ ಹೇಳಿದ್ದಾರೆ. ನಾವು ಈ ಸೋಲನ್ನ ಸ್ವೀಕರಿಸುತ್ತೇವೆ. ನಾವು ಕೊನೆ ಓವರ್ವರೆಗೂ ಈ ಪಂದ್ಯದಲ್ಲಿ ಫೈಟ್ ನೀಡಿದ್ದೇವೆ. ಆದ್ಯಾಗೂ ಕೊನೆಯ ಓವರ್ಗಳಲ್ಲಿ ಆರ್ಸಿಬಿ ಬೌಲರ್ಗಳು ಉತ್ತಮವಾದ ಬೌಲಿಂಗ್ ದಾಳಿಯನ್ನ ಸಂಘಟಿಸಿದರು ಎಂದು ಧೋನಿ ಹೇಳಿದ್ದಾರೆ. ಮತ್ತು ಮಾತು ಮುಂದುವರೆಸಿದ ಅವರು, ಕೊನೆ ಹಂತದಲ್ಲಿ ನಮ್ಮ ಬೌಲರ್ಗಳು ದುಬಾರಿಯಾದರು. ಅದರಲ್ಲಿಯೂ ರೊಮಾರಿಯೋ ಶೆಫರ್ಡ್ ಇಂದಿನ ಪಂದ್ಯದಲ್ಲಿ ಸಿಡಿಲಬರದ ಇನ್ನಿಂಗ್ಸ್ ಕಟ್ಟಿದರು. ಬಹುಶಃ ರೊಮಾರಿಯೋ ಶೆಫರ್ಡ್ ಅವರ ಆ ಆಟವೇ ನಮ್ಮ ತಂಡದ ಸೋಲಿಗೆ ಕಾರಣವಾಯಿತು. ಆಯುಷ್ ಮಾತ್ರೆ ಹಾಗೂ ರವೀಂದ್ರ ಜಡೇಜಾ ಅದ್ಭುತ ಆಟವನ್ನ ಆಡಿದರು. ಆದರೂ ಸಹ ಪಂದ್ಯ ಸೋತಿರುವುದು ನಿಜಕ್ಕೂ ವಿಪರ್ಯಾಸವಾಗಿತ್ತು ಎಂದು ಎಂಎಸ್ಡಿ ಹೇಳಿದ್ದಾರೆ. ಸ್ನೇಹಿತರೆ, ಮತ್ತು ಮಾತು ಮುಂದುವರೆಸಿದ ಅವರು, ಆದರೂ ಸೀಸನ್ ಉದ್ದಕ್ಕೂ ನಾವು ಅತ್ಯಂತ ಕಳಪೆ ಕ್ರಿಕೆಟ್ ಆಡಿದ್ದೇವೆ. ಆದರೂ ಇಂದಿನ ಪಂದ್ಯದಲ್ಲಿ ಆರ್ಸಿಬಿ ಒಳ್ಳೆಯ ಕ್ರಿಕೆಟ್ ಆಡಿ ಪಂದ್ಯ ಗೆದ್ದುಕೊಂಡಿದೆ. ಹೀಗಾಗಿ ಅವರಿಗೆ ಅಭಿನಂದನೆಗಳನ್ನ ತಿಳಿಸುತ್ತೇನೆ. ಮತ್ತು ಆರ್ಸಿಬಿ ತಂಡದ ಪರ ಓಪನರ್ ಗಳಾಗಿ ಕಣಕ್ಕಿಳಿದ ಕೊಹ್ಲಿ ಮತ್ತು ಜೋಕಾ ಬೆಥೆಲ್ ಕೂಡ ಉತ್ತಮ ಇನ್ನಿಂಗ್ಸ್ ಕಟ್ಟಿದರು ಎಂದು ಧೋನಿ ಹೇಳಿದ್ದಾರೆ. ಮತ್ತು ಸೋಲಿನ ಸಂಪೂರ್ಣ ಜವಾಬ್ದಾರಿಯನ್ನ ನಾನೇ ಕ್ಯಾಪ್ಟನ್ ಆಗಿ ವಹಿಸಿಕೊಳ್ಳಲಿದ್ದೇನೆ ಎಂದು ಎಂಎಸ್ಡಿ ಹೇಳಿದ್ದಾರೆ. ನೋಡಿದ್ರಲ್ಲ, ಚೆನ್ನೈ ವಿರುದ್ಧ ಆರ್ಸಿಬಿ ಗೆದ್ದ ಬಳಿಕ ಧೋನಿ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ನಮಸ್ಕಾರ.